ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಕರ್ನಾಟಕ ಸರ್ಕಾರದಿಂದ ಒಳ ಮೀಸಲಾತಿ ಆದ ನಂತರ ಏನು ವಯೋಮಿತಿ ಸಡಿಲಿಕೆಗೆ ತುಂಬ ಜನ ಇಲ್ಲಿ ಕೇಳ್ತಾ ಇದ್ರಿ. ತುಂಬ ಕಮೆಂಟ್ಸ್ ಬಂದಿದ್ದಾವೆ, ವಯೋಮಿತಿ ಸಡಿಲಿಕೆ ಎಷ್ಟು, ಯಾವಾಗ ಆಗುತ್ತೆ ಮತ್ತು ಎಷ್ಟು ವರ್ಷ ಆಗುತ್ತೆ ಅಂತ. ಆ ಎಲ್ಲ ಪ್ರಶ್ನೆಗಳಿಗೆ ಒಂದೇ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಬಂದಿದೆ. ಅದನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಹೋಗ್ತೇನೆ. ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಎಲ್ಲರೂ ಕೂಡ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನ ಫ್ರೀಯಾಗಿ ನೀವು ನೋಡ್ಕೊಳ್ತಾ ಹೋಗ್ಬೋದು. ಮತ್ತು ಅದರ ಜೊತೆ ಪೊಲೀಸ್ ಕಾನ್ಸ್ಟೇಬಲ್ಗಾಗಿ ನಮ್ಮ ಒಂದು ಚಾನಲ್ನಲ್ಲಿ ತರಗತಿಗಳನ್ನು ಕೂಡ ನಾವು ಕೊಡ್ತಾ ಹೋಗ್ತಾ ಇರ್ತೇವೆ. ಅದನ್ನು ಕೂಡ ನೀವು ಯೂಸ್ಫುಲ್ಲಾಗಿ ಯೂಸ್ ಮಾಡ್ಕೋಬೋದು. ಎಕ್ಸಾಮಿನ್ ಕನ್ನಡ ಅಂತ ಚಾನಲ್ ಇದೆ ಮತ್ತು ಸಕ್ಸಸ್ ಸ್ಟಾಕ್ ಜೀವನ್ ಚಾನಲ್ ಅಂತ ಚಾನಲ್ ಇದೆ. ಎರಡನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಆಗ್ಬೋದು, ನಿಮಗೆ ಯೂಸ್ಫುಲ್ ಆಗ್ತದೆ. ಮೊದಲನೇದಾಗಿ ಇಲ್ಲಿ ಕರ್ನಾಟಕ ಸರ್ಕಾರದಿಂದ ಒಳ ಮೀಸಲಾತಿ ಇನ್ನೇನು ಜಾರಿ ಆಗ್ತದೆ. ಅದಾದ ನಂತರ ಏನು ಬೇರೆ ಬೇರೆ ನೇಮಕಾತಿಗಾಗಿ ನೋಟಿಫಿಕೇಷನ್ಗಳು ಬರ್ತವೆ. ಆ ನೋಟಿಫಿಕೇಷನ್ ಬಂದ ನಂತರ ಇಲ್ಲಿ ವಯೋಮಿತಿ ಸಡಿಲಿಕೆ ಎಷ್ಟಾಗುತ್ತೆ, ಎಷ್ಟು ವರ್ಷ ಆಗುತ್ತೆ, ಅಥವಾ ಯಾವ್ಯಾವ ಹುದ್ದೆಗಳಿಗೆ ಅನ್ವಯ ಆಗುತ್ತೆ, ಅವೆಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಹೋಗ್ತೇನೆ. ನೋಡ್ಕೊಳ್ತಾ ಹೋಗಿ. ಒಂದು ಫ್ಯಾಕ್ಸ್ ಸಂದೇಶ ಅಥವಾ ಮಾಹಿತಿ ಇಲ್ಲಿ ಕೊಟ್ಟಿದ್ದಾರೆ. ಸರ್ಕಾರದ ಒಂದು ಆದೇಶ ಸಂಖ್ಯೆ ಬೆಂಗಳೂರು ದಿನಾಂಕ 6/9/2025 ಬಂದಿರತಕ್ಕಂಥ ಒಂದು ಮಾಹಿತಿ ಏನಪ್ಪ ಅಂತಂದರೆ, ಪ್ರಸ್ತಾವನೆಯಲ್ಲಿ ವಿವರಿಸಿರೋ ಹಾಗೆ ಹಿನ್ನೆಲೆಯಲ್ಲಿ ಈ ಆದೇಶ ಹೊರಡಿಸಿದ ದಿನಾಂಕದ ನಂತರ ದಿನಾಂಕ 31/12/2027 ನೆನ್ಪಿಟ್ಕೊಳ್ಳಿ, 31/12/2027 ನೇರ ನೇಮಕಾತಿಗಾಗಿ ಅರ್ಜಿಗಳನ್ನು ಆಹ್ವಾನಿಸಿ ಹೊರಡಿಸಿರ್ತಕ್ಕಂಥ ಎಲ್ಲ ಹುದ್ದೆಗಳ ಅಧಿಸೂಚನೆಗಳಿಗೆ ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲ ಪ್ರವರ್ಗಗಳ ಅಭ್ಯರ್ಥಿಗಳಿಗೆ ಸಂಬಂಧಿಸಿದಂತೆ ಆಯಾಯ ನೇಮಕಾತಿ ನಿಯಮಗಳಲ್ಲಿ ನಿಗದಿಪಡಿಸಿರುವ ಗರಿಷ್ಠ ವಯೋಮಿತಿ ಅಂದರೆ SC ST OBC ಜನರಲ್ ಎಲ್ಲ ಏನು ವಯೋಮಿತಿ ಎಷ್ಟೆಷ್ಟು ವರ್ಷ ಇರುತ್ತೆ, ಅದಕ್ಕೆ ನಾರ್ಮಲಾಗಿ ಎಷ್ಟಿರುತ್ತೆ, ಅದಕ್ಕೆ ಎಷ್ಟಪ್ಪ ಅಂತ ಅಂದರೆ ಒಂದು ಬಾರಿಯ ಕ್ರಮವಾಗಿ ಅಂದರೆ 31/12/2027 ಯಾವ್ಯಾವ ನೋಟಿಫಿಕೇಷನ್ ಬರ್ತದೆ ಎಲ್ಲ ನೋಟಿಫಿಕೇಷನ್ಗಳಿಗೂ ಕೂಡ ಒಂದು ಬಾರಿಯಲ್ಲಿ ಏನಪ್ಪ ಮಾಡ್ತಿದ್ದಾರೆ ಅಂತ ಅಂದರೆ ಯಾಸ್ ಆ್ಯಂಡ್ ಒನ್ ಟೈಮ್ ಎಕ್ಸ್ಟೆನ್ಷನ್ ಅಂತ ಮೇಜರ್ ಅಂತ ಕೊಟ್ಟಿದ್ದಾರೆ. 2 ವರ್ಷಗಳ ಒಂದು ಸಡಿಲಿಕೆ ನೀಡಿ ಆದೇಶ ಮಾಡಲಾಗಿದೆ. 2 ವರ್ಷ ಅಂದರೆ ಈಗ ಜನರಲ್ ಅವರಿಗೆ 28 ವರ್ಷ ಇತ್ತಪ್ಪ ಅಂತ ಅಂದರೆ ಏನಾದರೂ 28 ವರ್ಷ ಕಟ್ ಆಫ್ ಡೇ ಇಯರ್ ಇತ್ತಂತ ಅಂದರೆ ಪ್ಲಸ್ 2 ವರ್ಷ 29 ವರ್ಷ ಇಲ್ಲಿ ಆಗ್ತದೆ. ಅದಾದ ನಂತರ OBC ಅವರಿಗೆ 30 ವರ್ಷ ಇದ್ದರೆ 32, SC ST ಅವರಿಗೆ 35 ಇದ್ದರೆ 37, ಈ ರೀತಿಯಾಗಿ 2 ವರ್ಷ ಇಲ್ಲಿ ಸಡಿಲಿಕೆ ನೀಡಿ ಆದೇಶವನ್ನು ಇಲ್ಲಿ ಹೊರಡಿಸಲಾಗಿದೆ ಅಂತ ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಎಲ್ಲರಿಗೂ ಕೂಡ ಇದನ್ನು ಈ ಒಂದು ರಾಜ್ಯಪತ್ರದಲ್ಲಿ ಎಲ್ಲರಿಗೂ ಕೂಡ ಇಲ್ಲಿ ಸಿಗೋ ಹಾಗೆ ಕಾಪಿಯನ್ನು ಸರ್ಕ್ಯುಲೇಟ್ ಮಾಡಿಸಿದ್ದಾರೆ. ಮತ್ತು ಇಲ್ಲಿ ರಾಜ್ಯ ಸಿವಿಲ್ ಸೇವೆಗಳಿಗೆ ಸಂಬಂಧಪಟ್ಟಂತೆ ನೇಮಕಾತಿಯಲ್ಲಿ ಗರಿಷ್ಠ ವಯೋಮಿತಿ ಸಡಿಲಿಕೆಯನ್ನು ಒಂದು ಬಾರಿಗೆ ಮಾತ್ರ ನೀಡಲು ಇಲ್ಲಿ ತೀರ್ಮಾನ ಮಾಡಿದ್ದಾರೆ. ಈ ಕೆಳಕಂಡಂತೆ ಆದೇಶ ಇಲ್ಲಿ ಸಿಕ್ಕಿರ್ತಕ್ಕಂಥದ್ದು. ಓಕೆನಾ, ಎಲ್ಲರಿಗೂ ಕೂಡ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ ವಯೋಮಿತಿ ಎಷ್ಟು ವರ್ಷ ಇಲ್ಲಿ ಸಡಿಲಿಕೆ ಆಗುತ್ತೆ ಅಂತ. ನೋಡಿ, ಎಲ್ಲರಿಗೂ ಕೂಡ ಗೊತ್ತಿದೆ. ಜನರಲ್ OBC SC ST ಯಾರ್ಯಾರಿಗೆ ಎಷ್ಟೆಷ್ಟು ಏಜ್ ರಿಲ್ಯಾಕ್ಸೇಷನ್ ಬೇಕು 2 ವರ್ಷ ಎಲ್ಲರಿಗೂ ಕೂಡ ಸಿಕ್ಕಿದೆ. ಯಾವ ಒಂದು ಅಭ್ಯರ್ಥಿಗಳು ಈ ಒಂದು ಏಜ್ ಬಾರ್ನಿಂದ ಹೊರಗಿದ್ರೆ ಅವರೆಲ್ಲರಿಗೂ ಕೂಡ ಒಂದು ಹೊಸದ ಅವಕಾಶ ಸಿಗುತ್ತೆ. ಎಲ್ಲರೂ ಕೂಡ ಯೂಸ್ಫುಲ್ ಮಾಡ್ಕೊಳ್ಳಿ. ಅದರ ಜೊತೆಗೆ ತರಗತಿ ಏನಾದರೂ ನಿಮಗೆ ಬೇಕಿತ್ತು ಅಂತಾರೆ ಎಲ್ಲರೂ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ವಂದೇ ಮಾತರಂ.